ಕೊಡ್ತೀನಿ ಅಂತ ಒಂದು ಪ್ರಾಮಿಸ್ ಮಾಡಿದ್ರಿ, ಹೌದು ನಿಜವಾಗಿದೆ? ಹೌದು ಟೋಟಲ್ ಖುಷಿ. ಹೌದು. ನನಗೆ ಟೈಡಲ್ ಅನ್ನೋ ಒಂದು ಹೊಸ ಡ್ರಗ್ ಬಂದಿದೆ ಬೆಂಗಳೂರಿಗೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇದ್ದರೆ, ಯಾಕಂದರೆ ಇದು ಎಷ್ಟೋ ಯಾವುದೋ ಒಂದು ದೊಡ್ಡ ಪೊಲೀಸ್ ಸ್ಟೇಷನ್ ಹಿಂದೆನೇ ಮಾಡ್ತಾ ಇದ್ದಾರೆ, ಹಿಂದೆನೇ ಮಕ್ಕಳು ತೊಗೋತಾ ಇದ್ದಾರೆ. ಅದ್ರ ಸಾಕ್ಷಿ ಇದೆ. ನಿಮ್ಮಲ್ಲೇ ಒಬ್ಬರು ಮಾಧ್ಯಮದವ್ರು ಅದನ್ನು ಕರ್ಕೊಂಡೋಗಿ ತೋರಿಸಿದ್ದೀನಿ, ಇಬ್ಬರಿಗೆ ತೋರಿಸಿದ್ದೀನಿ, ಅದರದ್ದೆಲ್ಲ ಎವಿಡೆನ್ಸ್ ಸಮೇತ ಕೊಟ್ಟಿದ್ದೀನಿ. ದಯಮಾಡಿ ಆ ಮಕ್ಕಳನ್ನ ಹಿಡಿಬೇಡಿ. ಅವ್ರನ್ನ ಹಿಡಿದ್ರೆ ತೊಗೊಂಡೋಗಿ ರಿಯಾಬ್ಗೆ ಹಾಕಿ. ಬಟ್ ಮಾಡ್ತಾ ಇರೋರು ಅಂತ ನಮಗೆ ಗೊತ್ತು, ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ನಮಗೆ ಗೊತ್ತು. ಒಂದು ದಿವಸ ಗಾಂಜಾನು ಹಿಂಗೆ ಬಂದಿದ್ದು, ಇವತ್ತು ಅದನ್ನು ತಡೆಯೋಕ್ಕಾಗ್ತಾಯಿಲ್ಲ. ಆದರೆ ಈ ಹೊಸ ಡ್ರಗ್ ಏನಿದೆ ಅದು ಕ್ಯಾನ್ಸರ್ ಪೇಷಂಟ್ಸ್ಗೆ ತೊಗೊಳ್ಳೋಂಥ ಡ್ರಗ್ ಅದು ತೊಗೊಂಡ್ರೆ ನೀವು ನಂಬಲ್ಲ, 30 ವರ್ಷದೊಳಗಡೆ ಮನುಷ್ಯ ಸತ್ತೋಗ್ತಾನೆ. ಆ ಥರ ಸತ್ತೋಗಿರೋ 4 ಮನೆ ಮಕ್ಕಳನ್ನ ಹೋಗಿ ಅವ್ರ ಪೇರೆಂಟ್ಸ್ನ ಮಾತಾಡಿ ಯಾಕೆ ಹಿಂಗೆ ಆಗ್ತಿದೆ ಸೊಸೈಟಿಲಿ ಅಂತ ಹುಡುಕಿ ನಾನೇನೋ ಮಾಡಬೇಕು ಅಂದಾಗ ಆ ಡ್ರಗ್ ವಿರುದ್ಧ ಹೋರಾಡಬೇಕು ಅಂತ ನಾನು ಮಾಡಿದ್ದು. ಅದಕ್ಕೆ ಇಷ್ಟೆಲ್ಲ ನಾನು ವಿಷಯನ ಕಲೆಕ್ಟ್ ಮಾಡಿ ಹೇಳ್ಬೇಕಾಗಿತ್ತು. ಅಂದರೆ ಇವತ್ತು ಪ್ರೆಸೆಂಟ್ ಸಮಾಜ ಮಕ್ಕಳೇನಾಗ್ತಾ ಇದ್ದಾರೆ, ಅವ್ರದ್ದು ಇನ್ನೊಂದು ಡಾರ್ಕ್ ಸೈಡ್ ಏನಿದೆ, ನಂಬಿರುವಂಥ ಪೇರೆಂಟ್ಸು ಇವತ್ತು ಅವ್ರಿಗೆ ನೀವು ನಂಬಲ್ಲ, ಯಾವ ಲೋವರ್ ಮಿಡ್ಲ್ ಕ್ಲಾಸಿಂದ ಹಿಡಿದು VIP ಮಕ್ಕಳು ಸಮೇತ ತೊಗೋತಾ ಇದ್ದಾರೆ ಇವತ್ತು. ಕಾರಣ ಇಷ್ಟೇ, ಅವ್ರಿಗೆ ಅರ್ಜೆಂಟ್ ದುಡ್ಡು ಸಿಗಲಿಲ್ಲ ಅಂದರೆ ನಿಶಾ ಬೇಕು ಅಂದರೆ ಒಬ್ಬ ಸಿಗರೇಟ್ ಸೇದೋನು ಹೆಂಗೆ ಬೀಡಿ ಸೇರ್ತಾನೋ ಹಂಗೆ ನಿಶಾ ಬೇಕು ಅಂದಾಗ ಈ ಡ್ರಗ್ನ ತೊಗೋತಾ ಇದ್ದಾರೆ. ಈ ಡ್ರಗ್ಗು 30 ವರ್ಷದ ಮೇಲೆ ಗಂಡು ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಉಳಿಸಲ್ಲ. ಇದಕ್ಕೆ ನಾವೆಲ್ಲ ತಮ್ಮ ಸಹಕಾರ ಸಮೇತ ಕೂಗಿದ್ರೆ ಅದನ್ನು ನಿಲ್ಲಿಸ್ಬೋದು, ಇಲ್ಲಾಂದರೆ ನಿಲ್ಸೋಕ್ಕಾಗಲ್ಲ. ಸಿನಿಮಾ ಒಂದು ಭಾಗ ಆದರೆ ಈ ಮಕ್ಕಳದು ಬದುಕು ಇನ್ನೊಂದು ಭಾಗದಲ್ಲಿ ಹೋರಾಡ್ತಾ ಇದ್ದೀವಿ ನಾವಿಲ್ಲಿ. ಸೊ ಅದನ್ನು ಇಷ್ಟೊಂದು ರಾ ಆಗಿ ನಾನು ಹೇಳಬೇಕಾಗಿತ್ತು. ಅದೆಲ್ಲ ನಾನು ಸಿಂಪಲಾಗಿ ಹೇಳಕ್ಕೆ ಹೊರಟಿದ್ದೆ, ಬೇಡ ಇದನ್ನು ರಾ ಆಗೇ ತಿಳಿಸೋಣ. ಆ ಒಂದು ಮೆಡಿಸನ್ ಇವತ್ತು ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿದೆ, ನನ್ನ ಹತ್ರ ನಾನು ಹೋಗಿ ಬಂದಿರೋ ಎಲ್ಲ ಎವಿಡೆನ್ಸ್ ಇದೆ. ಒಂದು ದಿವಸ ಖಂಡಿತವಾಗಿ 2-3 ದಿವಸದಲ್ಲಿ ತಮ್ಮನ್ನೆಲ್ಲ ಭೇಟಿ ಮಾಡಿ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಬಟ್ ಇವತ್ತು ಅವ್ರು ಹುಷಾರಾಗ್ತಾರೆ. ಇವತ್ತು ಇದನ್ನು ನೋಡಿದ ತಕ್ಷಣ ನೀವು ನಂಬಲ್ಲ, ಎಲ್ಲ ಹುಷಾರಾಗಿ 1 ವಾರ ಮಾರಲ್ಲ. ಬಟ್ 1 ವಾರ ಆದಮೇಲೆ ತಿರ್ಗಾ ಮಾರತಾರೆ, ನಾನೇ ಹಿಡ್ಕೊಡ್ತೀನಿ, ಆಯಿತಾ? ಅಡ್ರೆಸ್ ಸಮೇತ ಹಿಡ್ಕೊಡ್ತೀನಿ. ಬಟ್ ನಾನು ಅದಕ್ಕೆ ಸ್ವಲ್ಪ ಸೀಕ್ರೆಟಾಗಿ ಇಟ್ಟಿದ್ದೆ. ಈಗ ಇಂಟ್ರಿ ಬಂದ ತಕ್ಷಣ ಹುಷಾರಾಗ್ಬಿಟ್ಟಿರ್ತಾರೆ. ಇದು ಈಗಾಗಲೇ ಹಬ್ಬಿರೋದನ್ನು ಈಗಾಗಲೇ ಕಾಲೇಜ್ ಬಾಗಿಲು ತಟ್ಟಿದೆ. ಯಾವ ಕಾಲೇಜು ನಾನು ಹೇಳಲ್ಲ. ಅದರಲ್ಲಿ ತೊಗೊಂಡಿರೋ ಮಕ್ಕಳು ಹೆಂಗೆ ತೊಗೋತಾರೆ ಅಂತ ವೀಡಿಯೋ ಮಾಡಿ ಸಮೇತ ಅದನ್ನು ತರಿಸ್ಕೊಂಡಿದ್ದೀನಿ, ಏನೇನು ಮಾಡ್ತಾ ಇದ್ದಾರೆ ಇವರು ಅಂತ. ನಿಮಗೆಲ್ಲ ಕೈಯೆಲ್ಲ ಕಾಲು ಮುಗಿದು ಕೇಳ್ತೀನಿ, ಮಕ್ಕಳ ಭವಿಷ್ಯ ಇದು. ಒಂಚೂರು ನೀವೆಲ್ಲ ಹೋರಾಡಿ ಇದನ್ನು ಸ್ಪೆಷಲಿ ಇವತ್ತು ಹುಷಾರಾದ್ರವರು. ಬಟ್ ಇವತ್ತು ನಾವು ತಲೆ ಕೆಡಿಸ್ಕೊಂಡು ನಿಂತರೆ ಇನ್ನೊಂದು ತಿಂಗಳಾದ್ಮೇಲೆ ಮಾರಲೇಬೇಕು. ಅವರು ಮಾರದಿರ ಹಂಗೆ ಇರಲ್ಲ ಅಲ್ವಾ? ಯಾಕೆಂದರೆ ಇವತ್ತು ರೇಟ್ ಜಾಸ್ತಿ ಆಗ್ಬಿಡುತ್ತೆ. ಇವತ್ತು ಮ್ಯಾಕ್ಸಿಮಮ್ ಅವ್ರಿಗೆ ಒಂದು ಸ್ಟ್ರಿಪ್ 10 ರೂಪಾಯಿ ಇದ್ದರೆ 20 ರೂಪಾಯಿ ಇದ್ದರೆ ಇವತ್ತು ಈ ಇಂಟರ್ವ್ಯೂ ನೋಡಿದ್ರೆ ಮಿನಿಮಮ್ 5,000 ರೂಪಾಯಿಗೂ ಮಾರ್ತಾರೆ. 5,000 ರೂಪಾಯಿಗೆ 10 ಮಾತ್ರೇನಾ? ಆ ಮಟ್ಟಕ್ಕೆ ಬೆಳೆದೋಗಿದೆ ಇವತ್ತು. ನೀವೆಲ್ಲ ಸಾಥ್ ಕೊಡಿ. ನಿಮ್ಮ ಮಕ್ಕಳಂತೆ ಕಂಡವ್ರ ಮಕ್ಕಳು ಕೂಡ ನಾವೆಲ್ಲ ಹೋರಾಡೋಣ ಅಂತ ನನ್ನ ಆಸೆ. ಅದು ನನಗೆ ಗೊತ್ತಿಲ್ಲ. ನಾನು ಇಲ್ಲೇ ಮೈಗೆ ಹುಷಾರಿಲ್ಲ, ಇಲ್ಲಿ ಕೂತಿದ್ದೀನಪ್ಪ. ನಾನು ಇಲ್ಲಿ ಕೂತಿದ್ದೀನಿ. ನಮ್ಮ ಪ್ರೊಡ್ಯೂಸರ್ಸ್ನ ಕೇಳಬೇಕು. ಎಸ್ ನಿಮಗೇನು ಅನಿಸ್ತಪ್ಪ? ವೈಯಕ್ತಿಕವಾಗಿ ತಮಗೇನು ಅನ್ನಿಸ್ತಪ್ಪ? ಎಸ್, ನಡೆಯೋದಕ್ಕೆ ನಾನು ಸಾಕ್ಷಿ ಸಮೇತ ಕೊಟ್ಟಿರೋದು. ಟೈಡಲ್ ಅಂತ ಒಂದು ಟ್ಯಾಬ್ಲೆಟ್ ಕ್ಯಾನ್ಸರ್ ಪೇಷಂಟ್ಸ್ಗೆ ಕೊಡೋದು. ಅದನ್ನೇನು ಮಾಡ್ತಾರೆ, ಮಕ್ಕಳು ತಂದು ಅದು ನಿಮಗೆ ತೋರಿಸ್ತೀನಿ ನೋಡಿ. ಒಂದು ಕ್ಯಾಪಲ್ಲಿ ಹಾಕಿ, ನೀರು ಹಾಕಿ, ಸಿಗರೇಟ್ ಬಡ್ಡಿಟ್ಟು ಅದರಲ್ಲಿ ನೀಡ್ಲು ಹಾಕಿ ಎಳ್ಕೊಂಡು ಅವರೇ ವೆಯ್ನ್ ಹುಡುಕೊಂಡು ಚುಚ್ಚಿ ಬ್ಲಡ್ ಬಂದಮೇಲೆ ಅದನ್ನು ಇಂಜೆಕ್ಟ್ ಮಾಡ್ಕೋತಾರೆ. ಇದೇ ಆಗಿರ್ಬೋದು. ನನಗೆ ಮೊನ್ನೆ ತ್ರಿಪುರಾಲಾಗಿದ್ದ 2,500 ಜನ ಹೆಣ್ಣು ಮಕ್ಕಳಿಗೆ HIV, 6,000 ಜನ ಗಂಡು ಮಕ್ಕಳಿಗೆ HIV. ಈಗೇನಾಗಿದೆ, ಆ ನಿಶದಲ್ಲಿರೋರು ಅವ್ರಿಗೆ ಅರ್ಜೆಂಟ್ ನಿಶಾ ಬೇಕು ಅಂದಾಗ ನೀವು ನಂಬಲ್ಲ, ಕಾಲಿಗೆ ಚುಚ್ಕೋತಾರೆ. ಅವರು ಕಾಲಲ್ಲಿ ನರ ಇಲ್ಲಿ ಕೈಗೆ ಸಿಗದರೆ ಕಾಲಿಗೆ ಚುಚ್ಕೋತಾರೆ. ಆ ಒಂದು ಇದನ್ನು ಈ ಸಿರಿಂಜ್ ಒಂದೇ ಸಿರಿಂಜ್ನ ಬಳಸೋದ್ರಿಂದ HIV ಆಗಿಬಿಟ್ಟಿದೆ. ಬರೀ ಓದ್ತಾ ಇರೋ ಮಕ್ಕಳಿಗೆ ತ್ರಿಪುರ ಅಲ್ಲಿ ಇವತ್ತು ಇಲ್ಲಿರೋ ಮಕ್ಕಳಿಗೂ ಆಗ್ಬಿಡುತ್ತೆ. ನಾವು ಎಷ್ಟು ಹುಷಾರಾಗಿರ್ತೀವಿ ಅಷ್ಟು ಹುಷಾರು. ಇದನ್ನು ಎಲ್ಲರೂ ವ್ಯವಸ್ಥೆ ಎಲ್ಲಿರುವಂಥ ಎಲ್ಲ ಸೀನಿಯರ್ ಮೋಸ್ಟು ಇನ್ಕ್ಲೂಡಿಂಗ್ ಹೋಮ್ ಮಿನಿಸ್ಟ್ರಿಗೂ ಕೂಡ ನಾನು ರಿಕ್ವೆಸ್ಟ್ ಇದು. ಇವತ್ತು ಹುಷಾರಾಗ್ತಾರೆ. ಬಟ್ ನೀವು ಸೀಕ್ರೆಟಾಗಿ ಹಿಡಿದೇ ಹೋದರೆ ನೀವು ಹಿಡಿದು ಮಾಧ್ಯಮಕ್ಕೆ ತೋರಿಸ್ಬೇಕು ಅವ್ರನ್ನ, ಇವರೇ ಮಾಡ್ತಿದ್ರು ಅಂತ. ಬೇಲ್ ಇಲ್ದಿರೋ ಶಿಕ್ಷೆ ಕೊಡಬೇಕು ಅವ್ರಿಗೆ, ಆವಾಗ ಅರ್ಥ ಆಗುತ್ತೆ. ಇದೇನಾಗುತ್ತೆ, ಈಸಿ ಟು ಇದು ಅಫೆನ್ಸ್ ಕ್ರೈಮ್ ಹಾಕ್ಬಾರ್ದು ಅವ್ರಿಗೆ. ಇಟ್ಸ್ ಎ ಸೀರಿಯಸ್. ಮಕ್ಕಳು ಸಾವಿದು. ಆ ಥರದ್ದೊಂದು ಕಾನೂನು ಅಡಿ ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನೆಲ್ಲ ಶಿಕ್ಷೆ ಕೊಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಆಸೆ. ಡ್ರಗ್ಸ್ ಇದು ರಿಯಾಕ್ಷನ್ ಸ್ವಲ್ಪ ಬೇಗ ಆಗುತ್ತೆ. ಅದೇ ತರ ಸಿಗರೇಟ್ ಅಂಡ್ ಆಲ್ಕೋಹಾಲ್ ಕೂಡ ಅಂದ್ರೆ ಸಣ್ಣ ಮಟ್ಟದ ಕ್ರೋನಿಕ್ ಆಗಿ ಅದು ಆಕ್ಚುಲಿ ಪರಿಣಾಮ ಬೀರುತ್ತೆ. ಹೌದೌದು. ಅದು ಸರ್ಕಾರ ನಿಲ್ಲಿಸ್ಬಿಡ್ಬೇಕು ಅವಾಗ. ಭೀಮಾ ಬಿಡ್ತಾನೆ ಅಂತ ತೋರಿಸಿದ್ದಾರೆ. ಬಿಡ್ತಾನೆ ಭೀಮಾ, ಅವಾಗ ಸರ್ಕಾರ ನಿಲ್ಲಿಸ್ಬಿಡ್ಬೇಕಾಗುತ್ತೆ. ನಿಮಗೆ ಯಾವ ರೀತಿ ಅದನ್ನ ತಗೊಂಡಿದ್ದೀರಾ ಸರ್ ನೀವು? ರಿಯಲ್ ಲೈಫ್ ಅಲ್ಲಿ ಅದನ್ನ ಯಾವುದನ್ನಪ್ಪ ಕಂಟಿನ್ಯೂ ಮಾಡಬಾರ್ದು? ಯಾವುದನ್ನ? ಸಿಗರೇಟ್ ಸೇದೋದಾಗ್ಲಿ ಅಥವಾ ನಾನು ಎಲ್ಲ ಕಂಟಿನ್ಯೂ ಮಾಡ್ತಾ ಇಲ್ಲ ಯಾವುದನ್ನು.
ಸಂದೇಶ ಕೊಟ್ಟಿದ್ದೀರಾ? ಹೌದು ತುಂಬ ಒಳ್ಳೆ ಪ್ರಶ್ನೆ. ನಾನು ಮಾಡ್ತಾ ಇಲ್ಲಪ್ಪ, ಕಡಿಮೆ ಮಾಡಿಬಿಟ್ಟಿದ್ದೀನಿ ಫುಲ್ಲು. ಸಿನಿಮಾದಲ್ಲಿ ನಿಮಗೆ ಟಗಫರ್ ಆಗಿ ಧನಂಜಯ ಅವರು ಪೊಲೀಸ್ ಅಧಿಕಾರಿ. ಹೌದು. ಈ ಸಿನಿಮಾದಲ್ಲಿ ಲೇಡಿ ಗಿರ್ಜಾ ಕ್ಯಾರೆಕ್ಟರ್ ಇಡೀ ಸಿನಿಮಾದಲ್ಲಿ ಹೌದು ಕರೆಕ್ಟ್ ಡೈಲಾಗ್. ಸೊ ಅದು ಹೆಂಗೆ ಅದು ಮ್ಯಾಚ್ ಆಯ್ತು ಅನ್ನೋದು ಅದು ಆಕೆ ತುಂಬ ಒಳ್ಳೆ ನಟಿ, ತಮಗೆ ಗೊತ್ತು, ಪ್ರೂವ್ ಮಾಡಿದ್ದಾರೆ ಅವರು. ನನಗೆ ಅವ್ರನ್ನ ಒಂದು ಸಿನಿಮಾಲಿ ಕರೆದಾಗ ಒಂದ್ಸರಿ ನಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಸಿಕ್ಕೆ ಮಾಡ್ತಾರಾ ಇಲ್ವಾ ಅಂತ. ಸೊ ಹಂಗಾಗಿ ನನಗೆ ಅನಿಸಿದ್ದು, ಒಂದು ಲೇಡಿ ಆಫೀಸರು ಇಲ್ಲಿ ನಿಂತಾಗ ಏನಾಗುತ್ತೆ, ಕ್ಷಮೆ ಇರಲಿ, ಅವ್ರು ಯಾವ ಇನ್ಫ್ಲೂಯೆನ್ಸ್ಗೂ ಬಗ್ಗಲ್ಲ. ಇವತ್ತು ಇದ್ದಾರೆ ಧೀಮಂತ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ ಇವತ್ತು, ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ಸ್. ಈಗ ಬಂದಿರೋ ಬ್ಯಾಚ್ ಅಂತೂ ವಂಡರ್ಫುಲ್ ಬ್ಯಾಚು. ಅದೇ ಥರ ಹೆಣ್ಮಕ್ಳು ನಿಂತಾಗ ಏನು ಮಾಡ್ತಾರೆ, ಯಾವನ್ನೂ ಕೇರ್ ಮಾಡಲ್ಲ, ಯಾರನ್ನೂ ಕೇರ್ ಮಾಡಲ್ಲ. ರೈಟ್ ಆಯಿತು ಅಲ್ಲ, ಇನ್ಕ್ಲೂಡಿಂಗ್ ಮೇಲ್ ಆಫೀಸರ್ಸು ಹಂಗೆ ಇದ್ದಾರೆ ಇವತ್ತು. ಬಟ್ ನನಗನ್ಸಿದ್ದು ಆ ಥರದ್ದೊಂದು ಲೇಡಿ ಕಾಪ್ ಬಂದು ಇಲ್ಲೆಲ್ಲೋ ನಿಂತ್ಕೊಂಡ್ರೆ ಸಮಾಜದಲ್ಲಿ ಒಂದು ಫೈಟ್ ಕೊಡ್ಬೋದು ಅನ್ನೋ ಒಂದು ಆಸೆ ಅಷ್ಟೇ, ಇನ್ನೇನಿಲ್ಲ. ಹಂಗಾಗಿ ಅದನ್ನು ಪ್ರೂವ್ ಮಾಡಿದ್ದಾರೆ ಅವರು ಕೂಡ. ನಾನು ತುಂಬ ತುಂಬ ಖುಷಿ ಪಡ್ತೀನಿ ಅವರ ಇದರಲ್ಲಿ. ಅದು ಬಿಟ್ಟು ಮಾಡಿದಂಥ ಎಲ್ಲ ಪಾತ್ರದವರು ಕೂಡ ನಿಮ್ಗೆ ಅನಿಸಿರ್ಬೋದು, ಯಾರೂ ಹೊಸಬ್ರು ಅನಿಸಲ್ಲ, ಎಲ್ಲ ಅವರೇ ಎದ್ದು ಬಂದ್ರೇನಪ್ಪ ಅನ್ಸುತ್ತೆ. ಸೊ ಹಂಗೆ ಆಮೇಲೆ ಈ ಹುಡುಗರು ಯಾರು ಅಂತವ್ರು ಅಲ್ಲ, ಬಟ್ ಅವ್ರನ್ನ ತಂದು ನಾನು ಪಳಗಿಸ್ದೆ, ಹಿಂಗೆ ಮಾಡೋಣ ಅಂತ ಕೂತು ಅವ್ರಿಗೆ ನೆರೇಟ್ ಮಾಡಿ ಅವ್ರನ್ನ ಆ ಮೂಡಕ್ಕೆ ಕರ್ಕೊಂಡು ಹೋಗೋದೇ ಒಂದು ದೊಡ್ಡ ನನಗೆ ಟಾಸ್ಕ್ ಅದು. ಹೌದೌದು. ಇಲ್ಲ ಆ ಥರದ್ದು ಯಾವ ವ್ಯಸನಿಗಳು ಇಲ್ಲ, ನೋಡೋಕೆ ಹಂಗೆ ಕಾಣ್ತಾರೆ. ಅವ್ರಿಗೆಲ್ಲ ಹೇರ್ ಸ್ಟೈಲ್ ಮಾಡಿ, ಹೇರ್ ಕಟ್ ಮಾಡಿ, ಬಡವರು ಮಕ್ಕಳು ಅಷ್ಟೇ, ಇನ್ನೇನಿಲ್ಲ. ಸೊ ಹಂಗಾಗಿ ಕಪ್ಪಗಿರೋದ್ರಿಂದ ಸ್ವಲ್ಪ ಕಳ್ಳರ ಥರ ಕಾಣ್ಬೋದು. ಅವ್ರ ಪರ್ಮಿಷನ್ ಮೇಲೆ ಮಾಡಬೇಕಾಗುತ್ತೆ. ಅಪ್ಪ ಅವ್ರು ನೋಡಿದ್ರೆ ತುಂಬ ಸಂತೋಷ. ಅದಕ್ಕೆ ನಾನು ಕಾಲೇಜ್ ತಿರುಗಿದ್ದು, ಯಾವ ಸಿನಿಮಾಗೂ ಹೋಗಿಲ್ಲ. ಓಕೆ, ನನ್ನ ಇಂಟೆನ್ಷನ್ ಅದೇ, ಈ ಕಾಲೇಜ್ ಬಾಗಿಲು ತಟ್ಟಿದೆ, ಅದನ್ನು ನಾವು ಈಗ ತಟ್ಟಿರೋದ್ರಿಂದ ಅವ್ರನ್ನ ಎಳ್ಕೊಂಡು ಹೋಗ್ಬಿಟ್ರೆ ತಟ್ಟಲ್ಲ, ಒಳಗಡೆ ಹೋಗೋದು ಬೇಡ ಅಂತ ಅಷ್ಟೇ. ಅಪ್ಪ ತಾಯಿ ಕಲ್ಯಾಣಿ ಅವ್ರದ್ದು, ಎಸ್, ನೀವು ನಂಬಲ್ಲ, ನಾನು ಅದಕ್ಕೆ ಬಂದೆ ಈಗಲ್ಲ. ಏನಪ್ಪ ಅಂತ ನೋಡಿದೆ, ಅಕ್ಕಪಕ್ಕ ಸೈಲೆಂಟ್ ಆದರು. ತಿರ್ಗಾ ಯಾವಾಗ ಅವರೇ ಮಗನೇ ಅಂದ ತಕ್ಷಣ ಎಲ್ಲ ಕಿರ್ಚಿದ್ರು, ಅಪ್ಪ ನಾನು ಗೆದ್ನಪ್ಪ, ಡೈರೆಕ್ಟ್ರಾಗಿ ಅಪ್ಪ ನಾನು ಗೆದ್ನಪ್ಪ, ಇವತ್ತಿಲ್ಲಿ ಗೆದ್ನಪ್ಪ ಅನ್ನಿಸ್ತು ನನಗೆ. ಅದನ್ನು ನಾನು ನನ್ನ ಅಸೋಸಿಯೇಟ್ ಮಹೇಶ್ ಅಂತ ಇದ್ದಾನೆ, ಅವ್ನಿಗೆ ಫಸ್ಟ್ ಅವ್ನು ಕರಿಬೇಕು ನೀವು. ಆ್ಯಕ್ಚುಲಿ ತಂಬಿನ ಕರಿ, ನಾವು ಒಂದು ಡಿಸ್ಕಸ್ ಮಾಡಿದ್ದೀವಿ ತಿಂಗಳಾನ್ಗಟ್ಲೆ ಡಿಸ್ಕಸ್ ಮಾಡಿದ್ದೀವಿ. ಅಕಸ್ಮಾತ್ ತೆಗೆದುಬಿಡ್ತೀವಿ, ಒಂಚೂರು ಉಲ್ಟಾ ಹೊಡೆದು ಜನಕ್ಕೆ ಗೊತ್ತಾಗ್ಬಿಟ್ರೆ ನಾಟಕ ಮಾಡ್ತಿದ್ದಾಳೆ ಅಮ್ಮ, ಅಂದರೆ ಕಷ್ಟ ಆಗ್ಬಿಡುತ್ತೆ ಅಂತ 2-3 ತಿಂಗಳು ಅದೇ ಜರ್ನಿ. ಇದೇಂಗೆ ತಂಬಿ ಅಂತ ನಾನು ಇಬ್ಬರೇ ಕನೆಕ್ಟ್ ಆಗೋದು, ಆಡಿ ಮಾಡಿ ನಮ್ಗೆ ಸಾಥ್ ಕೊಡೋಕ್ಕೆ. ಹೆಂಗು ಶಿವಸೇನಾ ಇದ್ದಾನೆ, ಅವ್ನು ಏನು ಹೇಳೋದು ತೆಕ್ಕೊಡ್ತಾನೆ ಪಾಪ ಅವನು. ಹಂಗೆ ವಿಜಯ್ ಸರ್, ಈಗ ಕೊನೆಯಲ್ಲಿ ನಿಮ್ಮ ಸೀನಿಯರ್ ಒಂದು ಸೀನ್ ಬರುತ್ತೆ, ಒಬ್ಬ ಭೀಮ ಒಳಗಡೆ ಹೋಗ್ತಾ ಇನ್ನೊಬ್ಬ ಭೀಮ ಹೊರಗಡೆ, ಆ ಭೀಮ ಕಾಟು ಬರುತ್ತಾ ಏನು ನಿಮಗೆ ಅದೊಂದು ಸಣ್ಣದು ಇದಿದ್ರೆ, ಆ ಹೊಸ ಬೆಳಕು ಅನ್ನೋ ಒಂದು ರಿಯಾಬ್ನ ಒಬ್ಬ ಕೈದಿ ನಡೆಸ್ತಾ ಇದ್ದಾನೆ ಅಂತ ಒಂದು ವಾಯ್ಸ್ ಬರುತ್ತೆ. ಅದನ್ನು ಪ್ರೆಸ್ ಅವರೇ ಕೇಳ್ತಾರೆ, ನೀವು ಗಮನಿಸಿಲ್ಲ ಸರ್, ಇದನ್ನು ಯಾರೋ ಒಬ್ಬ ಕೈದಿ ನಡೆಸ್ತಾ ಇದ್ದಾನಂತೆ. ಹೌದಾ ಅಂತ ನಾನೇ ಬೇಕು ಅಂತ ಮರೆಸ್ತೀನಿ, ನಿಮ್ಮ ಕಿವಿಗೆ ಬೀಳದೇ ಇರಲಿ ಅಂತ. ತಿರ್ಗಾ ಆಮೇಲೆ ಪ್ರೆಸ್ ಅವ್ರ ಕೈಲೇ ಓಪನ್ ಮಾಡಿಸ್ತೀನಿ, ಎಸ್ ಈ ಥರದ್ದು ಒಬ್ಬ ರಿಲೀಸ್ ಆಗ್ತಾವನಿ ಅಂತ. ಅದೊಂದು ಚೂರು ಗಮನದಲ್ಲಿ ನೋಡ್ಬೇಕು ನೀವು. ರಘುವಣ್ಣ ಹೇಳ್ತಾರೆ ಗೊತ್ತಾ, ಬಂದು ಅವ್ರಿಗೆ ನಾನು ಉತ್ತರ ಕೊಡ್ತೀನಿ ಅಂದಾಗ ಹಂಗೆ ತಿರುಗಿದಾಗ ಪ್ರೆಸ್ ಅವ್ರು ಕೇಳ್ತಾರೆ, ಸರ್ ಒಬ್ಬ ಕೈದಿ ನಡೆಸ್ತಾ ಇರೋದು ಇದು ಅಂತ. ಅದೇ ಅವನು. ಭೀಮಾ 2 ತುಂಬ ಆಸೆ ಇದೆ. ಸಲಗಾ 2 ನೀವು ನೋಡಿದ್ರಿ, ಈಗ ಎಂಟ್ರಾಗಿದ್ದು. ನೀವೆಲ್ಲ ಯಾವ್ದು ಹೇಳ್ತೀರೋ ಅದು ಮಾಡ್ತೀನಿ, ಯಾಕೆಂದರೆ ನಂಗೆ ಸಾಥ್ ಕೊಡ್ತಿರೋರೆ ನೀವು. ಅಷ್ಟು ಚೆನ್ನಾಗಿ ನನ್ನ ಜೊತೆ, ನನ್ನ ಅಭಿಮಾನಿಗಳ ಜೊತೆಗೆ ತಾವು ಕೂಡ ನಿಂತು ಇವತ್ತು ಇಲ್ಲ ಒಂದು ಕನ್ನಡ ಸಿನಿಮಾ ನಿಲ್ಸೋಣ ಅನ್ನೋ ಒಂದು ನಿಟ್ಟಿನಲ್ಲಿ ತಾವೆಲ್ಲ ಮಾತಾಡಿರೋದು ನಂಗೆ ತುಂಬ ಸಹಾಯ ಆಗಿದೆ. ಆ ವಿಷಯ ಥ್ಯಾಂಕ್ ಯು ಸರ್. ನಾನು ಚಿರಋಣಿ ಎಲ್ಲರಿಗೂ, ಎಲ್ಲ ನೋಡುವಂಥ ಎಲ್ಲ ಅಭಿಮಾನಿಗಳ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ. ಆ ವಿಷಯದಲ್ಲಿ ನನ್ನನ್ನು ಕಾಪಾಡಿದ್ರು. ಸಿನಿಮಾದಲ್ಲಿ ಒಂದು ಸೋಷಿಯಲ್ ಮೆಸೇಜ್ ಪಾಸ್ ಇದೆ, ಬಟ್ ಸಿಂಗಲ್ ಸ್ಕ್ರೀನ್ ಅಲ್ಲಿ ಈ ಸಿನಿಮಾ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ತಗೊಳುತ್ತೆ. ಓಕೆ, ಆಸ್ ಎ ಫ್ಯಾಮಿಲಿ ಆಡಿಯನ್ಸ್ ಅಂತ ಬಂದಾಗ ಮಲ್ಟಿಪ್ಲೆಕ್ಸ್ ಅಲ್ಲಿ ಇದು ಎಷ್ಟು ಮಟ್ಟಿಗೆ ಈಗ ಬ್ರದರ್, ಈಗ ಅನಿಮಲ್ ಅಂತ ಒಂದು ಸಿನಿಮಾ ಬಂತು, ಎಷ್ಟು ಜನ ನೋಡಿದ್ರ ಅವತ್ತು? ನೀವು ನೋಡಿರ್ತೀರಾ ಅಂತ ಕಾಣುತ್ತೆ. ಅನಿಮಲ್ ಅಂತ ಒಂದು ಸಿನಿಮಾ ನೋಡಿದ್ರಾ ಸರ್? ಮತ್ತೆ ಅನಿಮಲ್ಲೇ ನೋಡ್ಬೋದು. ಇದೊಂದು ಚಿಕ್ಕದು ಇದನ್ನ ನೋಡೋಕ್ಕಾಗಲ್ವಾ ನೀವು? ಭೀಮನ್ ನೋಡೋಕ್ಕಾಗಲ್ವಾ ಸರ್? ಹೌದು, ಅನಿಮಲ್ ಕೂಡ ಹೆಂಗಿತ್ತಮ್ಮ? ವಾಟ್ ವಾಸ್ ದ ಅನಿಮಲ್ ಅಗೇನ್?
ಅಲ್ವಾ? ಅದೇ ಬೇರೆ ಇತ್ತು. ಇದು ನಾವು ಡ್ರೈವ್ ಹೇಳ್ತಾ ಇದೀವಿ, ಮಕ್ಕಳ ಗತಿ ಏನು. ಎಕ್ಸಾಕ್ಟ್ಲಿ, ಹೌದು. ತಾವು ನೋಡಿದ್ದೀರಾ ಅನ್ಕೋತೀನಿ ಬ್ರದರ್. ಬೇರೆ ಬೇರೆ ರೀತಿ ನಾವಿದಲ್ಲಿ ಹೆಣ್ಮಕ್ಳನ್ನ ಹೆಂಗೆ ಒಂದು ಹೆಣ್ಣು ನಿಂತ್ಕೊಂಡು ಸಮಾಜನ ಕಾಪಾಡ್ತೀನಿ ಅಂತ ತೊಡೆ ತಟ್ಟಿ ಒಬ್ಬ ಮಿನಿಸ್ಟ್ರಿಗೆ ನಿನ್ನ ಕೆಲಸ ಅವ್ರನ್ನ ಒಂದು ರೋಮ ಹೋಯ್ತು ಹೋಗಲ್ಲ ಅನ್ನೋಷ್ಟು ತಾಕತ್ತಿದೆ. ಅದು ನೀವು ನೋಡಿದ್ರೆ ಅನಿಮಲ್ಲು ನನಗೆ ತೊಂದರೆ ಇಲ್ಲ ಸರ್. ನಂಗೆ ವ್ಯಾಪಾರ ಬೇಡ, ಅನಿಮಲ್ ನೋಡಿದ್ರೆ ನೀವು. ಹಾಂ, ಮತ್ತೆ ಬಿಡಿ ಸರ್, ತೊಂದರೆ. ಹಾಂ, ಆಯಿತು. ಅದು ಜನಗಳ ಆಶೀರ್ವಾದ ಅಲ್ವಾ ಸರ್? ಅದು ಜನಗಳ ಆಶೀರ್ವಾದ, ಬಾಯಿಂದ ಬಾಯಿ ಸ್ಪ್ರೆಡ್ ಆಗುತ್ತೆ. ನೀವೆಲ್ಲ ಸಹಾಯ ಮಾಡ್ತಾ ಇದ್ದೀರಾ, ಅದಕ್ಕೊಂದು ಒಂದು ಬ್ಯೂಟಿಫುಲ್ ಎಂಡ್ ಆಗುತ್ತೆ. ಇಲ್ಲ, ಅದೇನಾಗುತ್ತೆ ನಾನು ನೋಡಿದಂಥ ಕ್ಯಾರೆಕ್ಟರ್ಗಳು ಲೈವ್ ಆಗಿ ಹೆಂಗಿರ್ತಾರೆ ಅಂತ ಹಂಗೆ ತೋರ್ಸೋಕ್ಕೆ ಸಾಧ್ಯ. ಈಗ ಒಬ್ಬ ನೆಗೆಟಿವ್ ಪರ್ಸನ್ನು ಅವನೇನು ಮಾತಾಡ್ತಿದ್ದಾನೆ ಸಮಾಜದಲ್ಲಿ, ಯಾರನ್ನ ಅಂತಿದ್ದಾನೆ ಅವನು, ವ್ಯವಸ್ಥೆನ ಅಂತ ಇದ್ದಾನೆ ಅವನು. ಅಂದರೆ ನಮ್ಮ ವ್ಯವಸ್ಥೆ ಎಲ್ಲರಿಗೂ ಬಿಟ್ಕೊಂಡಿದ್ದೀವಿ. ಒಬ್ಬ ಕಲ್ಪ್ರಿಟ್ಗೆ ಅವ್ನು ಏನು ಬೇಕಾದ್ರೆ ಆಡ್ಬೋದಾ, ಏನು ಭಾಷೆ ಬೇಕಾದ್ರೂ ಉಪಯೋಗಿಸ್ಬೋದಾ? ಅದನ್ನು ನಾವು ಯಾಕೆ ಇನ್ನೂ ಅದನ್ನು ಕೈಗೆ ತೊಗೊಂಡಿಲ್ಲ? ನಾನು ಆ್ಯಸ್ ಇಟ್ ಈಸ್ ಏನೇನು ಮಾತಾಡ್ತಾರೋ ಆ ಹುಡುಗರುಗಳು ಅಥವಾ ನಾನು ನೋಡಿದಂಥ ಎಲ್ಲ ಕ್ಯಾರೆಕ್ಟರ್ ಅವ್ರು ಹಂಗೆ ಲೈವ್ ಆಗಿ ಬರ್ಕೊಂಡು ಹಂಗೆ ಮಾಡಿದ್ದೀನಿ ಅದನ್ನು. ಸೊ ದಟ್ ಈಸ್ ದೇರ್ ಲ್ಯಾಂಗ್ವೇಜ್. ಅದು ಅವರ ಭಾಷೆ ಹಂಗಿದೆ. ಅದೇ ನೀವು ಸೆಕೆಂಡ್ ಹಾಫಲ್ಲಿ ಹೋಗ್ತಾ ಅದೇ 2 ಮಕ್ಕಳು ಹೇಳ್ತಾರೆ, ಅದನ್ನು ಕೇಳಿ ನೋಡೋಣ. ಎಸ್, ಪ್ಲೀಸ್ ನನ್ನೊಂದು ಆಸೆ ಇತ್ತು, ಆ್ಯಸ್ ಇಟ್ ಈಸ್ ಹೆಂಗಿದಾರೋ ಅವ್ರನ್ನ ಹಂಗೆ ತೋರಿಸ್ಬೇಕು. ಅಂದರೆ ನೋಡಿ, ಹೊರಗಡೆ ಸಮಾಜದಲ್ಲಿ ಈ ಥರ ರೂಡ್ ಪರ್ಸನ್ಸು ಇದ್ದಾರೆ. ಅವ್ರು ಮಾತಾಡೋ ಲ್ಯಾಂಗ್ವೇಜ್ ಆಗ್ಬೋದು, ವ್ಯವಸ್ಥೆ ಮೇಲೆ ಲಾ ಮೇಲೆ ಭಯ ಭಕ್ತಿ ಇಲ್ದಿರ, ಒಂದು ಪೊಲೀಸನ್ನು ಇದ್ರ ಮೇಲೆ ಗೌರವ ಇಲ್ದಿರ ತುಂಬ ಸಲೀಸಾಗಿ ಮಾತಾಡ್ತಾರೆ. ಅದನ್ನು ಬಿಟ್ಕೊಂಡ್ರೆ ಯಾಕೆ ಹಿಂಗೆ ಆಗ್ತಿದೆ ಅನ್ನೋದನ್ನು ನಾನು ಚಿತ್ರಿಸಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಬ್ರದರ್.